Hello, good morning, students. Today we will see, continue our next session about Boolean algebra. How to construct a truth table. Okay, previous class we have discussed that how to construct a truth table and for two variables, and what you mean by tautology and what you mean by falsy. Okay, today how we will construct a truth table when an expression is given. ಓಕೆ, ಒಂದು ಬೂಲಿಯನ್ ಎಕ್ಸ್ಪ್ರೆಷನ್ ಅನ್ನು ಕೊಟ್ಟಾಗ ನಾವು ಟ್ರುತ್ ಟೇಬಲ್ ಅನ್ನ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ತೇವೆ ಅನ್ನೋದನ್ನ ನೋಡೋಣಂತೆ. ಸೊ ಫಸ್ಟ್ ಒನ್ ಎಕ್ಸ್ ವೈ ಪ್ಲಸ್ ಎಕ್ಸ್ ವೈ. ಓಕೆ, ಎಕ್ಸ್ ವೈ ಪ್ಲಸ್ ಎಕ್ಸ್ ವೈ ಅಥವಾ ಎಕ್ಸ್ ಬಾರ್ ವೈ ಅಂತ ಹೇಳಿ ತಗೊಳ್ಳೋಣ. ಫಸ್ಟ್, okay, see here there are two variables x and y. Okay, there are two variables x and y. So 2 raised to n according to the law where n equals to number of variables. Okay, 2 raised to n, 2 raised to 2 is equals to 4. 4 combinations ಬೇಕು. ಓಕೆ, 4 ಕಾಂಬಿನೇಷನ್ಸ್ ಬೇಕು ಅಂತಂದ್ರೆ ಏನ್ ಮಾಡಬೇಕು? See here, 2 3 4. ಓಕೆ, ಫಸ್ಟು ಎಕ್ಸ್ ವೈ, ಕೊನೆಗೆ ನಮಗೆ ಎಕ್ಸ್ ಬಾರ್, ಕೊನೆಗೆ ಎಕ್ಸ್ ಬಾರ್ ವೈ ಬೇಕು. 4 ಕಾಂಬಿನೇಷನ್ಸ್ ಅಂತಂದ್ರೆ ನಾನು ನಿನ್ನೆ ಹೇಳಿದ್ದೇನೆ, ಏನು ಕಾಂಬಿನೇಷನ್ಸ್ ಅನ್ನ ಮಾಡಬೇಕು ನಾವು ಫಸ್ಟ್ ವೇರಿಯೇಬಲ್ಗೆ ಅಂತ ಹೇಳಿ. 0 0 1 1 ಕಾಂಬಿನೇಷನ್ ಮಾಡಿದ್ವಿ. ಈಗ ಅನ್ ಕಾಂಬಿನೇಷನ್ ಮಾಡಬೇಕು ಸೆಕೆಂಡ್ ವೇರಿಯೇಬಲ್ಗೆ. ಓಕೆ, ಸೆಕೆಂಡ್ ವೇರಿಯೇಬಲ್ಗೆ ಅನ್ ಕಾಂಬಿನೇಷನ್ ಅಂತಂದ್ರೆ 0 1 0 1. ಸಿ, ಓಕೆ, ಎಕ್ಸ್ ಎಕ್ಸ್ ಬಾರ್, ಎಕ್ಸ್ ಬಾರ್ ಅಂತಂದ್ರೆ ಎಕ್ಸ್ ನ ವ್ಯತಿರಿಕ್ತ. 0 ಇದ್ದಲ್ಲಿ 1 ಹಾಕೋದು, 1 ಇದ್ದಲ್ಲಿ 0 ಹಾಕೋದು. 1 0 0. ಹೌದಾ? ಎಕ್ಸ್ ಬಾರ್ ವೈ ಅಂತಂದ್ರೆ ಎಕ್ಸ್ ಬಾರ್ ಇಂಟು ವೈ ಅಂತಂದ್ರೆ ಎಕ್ಸ್ ಬಾರ್ ಅಂಡ್ ವೈ ಅಂತ ಹೇಳಿ ಅರ್ಥ. ಸೊ 0 ಇಂಟು 1 0. ಯಾಕೆ ಅಂತಂದ್ರೆ ನಮಗೆ ಲಾ ಪಾಸ್ಟುಲೇಟ್ಸ್ ಹೇಳುತ್ತೆ ಏನಂತ? 0 ಇಂಟು 0 0, 0 ಇಂಟು 1 0, 1 ಇಂಟು 0 0, ಬಟ್ 1 ಇಂಟು 1 ಆಲ್ವೇಸ್ 1 ಅಂತ ಹೇಳಿ ಅಂಡ್ ಪಾಸ್ಟುಲೇಟ್ ಅಂತ ಹೇಳಿ ನಾವು ಕರಿತೇವೆ ಇದಕ್ಕೆ. ಹೌದಾ? ಹಾಗಾಗಿ ಅದರ ಪ್ರಕಾರ ನಾವು ಏನ್ ಮಾಡ್ತೇವೆ? ಅಪ್ಲೈ ಮಾಡ್ತೇವೆ. ಎಕ್ಸ್ ಬಾರ್ ಮತ್ತೆ ವೈ ನೋಡಿ, 1 1 ಇದೆ, ಸೊ 1, 0 0 0, 1 0 0. So in this way we have to construct the truth table. ಟ್ರುತ್ ಟೇಬಲ್ ಅನ್ನು ನಾವು ಈ ರೀತಿ ಕನ್ಸ್ಟ್ರಕ್ಟ್ ಮಾಡ್ತೇವೆ. ಓಕೆ, ಸಪೋಸ್ there are 3 variables. Okay, x bar, y bar, z plus x y bar. See here, there are 3 variables. Okay, how it will be? 3 ವೇರಿಯೇಬಲ್ಸ್ ಇದ್ದಾಗ ಎಷ್ಟು ಕಾಲಮ್ ಬರುತ್ತೆ, ಯಾವ ರೀತಿ ಕಾಂಬಿನೇಷನ್ ಅನ್ನ ನಾವು ಮಾಡ್ತೇವೆ ಅನ್ನೋದನ್ನ ನೋಡೋಣಂತೆ. ಈಗ 3 ವೇರಿಯೇಬಲ್ಸ್ ಅಂತ ಅಂದ್ಕೊಳ್ಳೆ 2 raised to n is equals to 2 raised to 3 is equals to 8 ಕಾಂಬಿನೇಷನ್ಸ್ ಬಂತು. ಹೌದಾ? ಸ್ವಲ್ಪ
ಎಂಟು. ಸಿ ಎಕ್ಸ್ ವೈ ಝಡ್. ಓಕೆ, ಎಕ್ಸ್ ಬಾರ್ ವೈ ಬಾರ್. ಓಕೆ, ನೆಕ್ಸ್ಟ್ ಎಕ್ಸ್ ಬಾರ್ ವೈ ಬಾರ್ ಝಡ್. ನಂತರ ಕೊನೆಗೆ ಮತ್ತೆ ಕಾಂಬಿನೇಷನ್ ಬೇಕಾಗುತ್ತೆ, ಮತ್ತೆ ಕಾಲಮ್ಸ್ ಬೇಕು. ಸೊ x bar y bar, sorry, x y bar, ನಂತರ x bar y bar z plus x plus y bar. ಓಕೆ, ರಿಸಲ್ಟ್ ಸಿ 8 ಕಾಂಬಿನೇಷನ್ ಅಂತಂದ ಕೂಡ ಫಸ್ಟ್ಗೆ ನಾವು ಏನು ಮಾಡಬೇಕು, ಅದರ ಹಾಫ್ ನಾವು ಕಾಂಬಿನೇಷನ್ ಅನ್ನು ಬರಿಬೇಕು. 8 ಅಂತಂದ್ರೆ 4, ಅದರ ಹಾಫ್ ಅಂತಂದ್ರೆ 0 0 0 1 1 1 1. ಓಕೆ, ನೆಕ್ಸ್ಟ್ y. ಓಕೆ, ನೆಕ್ಸ್ಟ್ y. ಓಕೆ, ಇದರ ಹಾಫ್ ಎಕ್ಸ್ ಅನ್ನು ನೀವು ತಗೊಂಡಿದ್ರಲ್ವಾ, ಅದರ ಹಾಫ್ ಅಂತಂದ್ರೆ 4 ಇದ್ದದ್ದು 2, 1 1 0 0 1 1. ಮತ್ತೆ ಪುನಃ 2 ಇದ್ದದ್ದು ಅದರ ಹಾಫ್. ಓಕೆ, ಅಂತಂದ್ರೆ ಅನ್ ಕಾಂಬಿನೇಷನ್ 0 1 0 1 0 1. ಓಕೆ, ನೆಕ್ಸ್ಟ್ ಎಕ್ಸ್ ಬಾರ್. ಎಕ್ಸ್ ಬಾರ್ 0 ಇದ್ದಲ್ಲಿ 1 ಹಾಕೋದು, 1 ಇದ್ದಲ್ಲಿ 0 ಹಾಕೋದು. 0 0 0 0. y ಬಾರ್ 1 1 0 0 1 1 0 0. ಓಕೆ, x ಬಾರ್ y ಬಾರ್ z. x ಬಾರ್ y ಬಾರ್ ಇಂಟು z ಬಾರ್. ಸೊ ಮೂರನ್ನು ಕನ್ಸಿಡರ್ ಮಾಡ್ಬೇಕು ನೀವು. ಏನಂತ, 0 1 1 1 ಅಂತಂದ್ರೆ 0 1 1 1 1 0 1 1 0 0 1 1 0 0 0 0 1 0 1 0 1 0 0 0. all are zeros here. x y bar, x y bar 0 1 0 0 1 0 0 0 0 0 0 0 1 1. x y bar 1 1 1 1 1 1 1 0 0 1 0 0. ಓಕೆ, ಸೊ ಇದನ್ನ ಕೂಡಿಸಿ 0 1 0 0 ಪ್ಲಸ್ ಸಿಂಬಲ್ ಇದೆ. ಸೊ ಆರ್ 1 0 1 0 0 0 0 0 0 0 1 1. ಯಾಕೆ ಆರ್ ಏನ್ ಹೇಳುತ್ತೆ, 0 ಪ್ಲಸ್ 0 0. ಆರ್ ಕಾಂಬಿನೇಷನ್ ಗೆ 1 ಪ್ಲಸ್ 0 1 1 ಸಾರಿ 0 ಪ್ಲಸ್ 1 1 1 ಪ್ಲಸ್ 1 1 ಈ ರೀತಿ ಹೇಳುತ್ತೆ. ಓಕೆ, ನೆಕ್ಸ್ಟ್ 1 0 1 0 0 0 0 0 0. See, in this way we have to construct the truth table. ನೋಡಿ, 3 ವೇರಿಯೇಬಲ್ ಇದ್ದಾಗ ಕಾಂಬಿನೇಷನ್ ಅನ್ನು ನೋಡ್ಕೊಳ್ಳಿ. 8 ಕಾಂಬಿನೇಷನ್ಸ್ ಬರುತ್ತೆ. ಅದರಲ್ಲಿ ಹಾಫ್ ಹಾಫ್ ಅಂತಂದ್ರೆ 0, ಫಸ್ಟ್ 4 zeros ಬರುತ್ತೆ, ಫಸ್ಟ್ 4 1 ಬರುತ್ತೆ, ಕೊನೆಗೆ ನೆಕ್ಸ್ಟ್ ವೇರಿಯೇಬಲ್ ಗೆ ಅದರ ಹಾಫ್. ಓಕೆ, ಅಂದ್ರೆ 4ರದ್ದು ಹಾಫ್ ಅಂತಂದ್ರೆ 2 ವೇರಿಯೇಬಲ್ಸ್ 2 ಕಾಂಬಿನೇಷನ್ಸ್ ಬರುತ್ತೆ. 0 1 0 1 2 ಕಾಂಬಿನೇಷನ್ಸ್ ಬಂತು. ಹಾಗೆ ಅದರ ಹಾಫ್
ನೆಕ್ಸ್ಟ್ ಕಾಂಬಿನೇಷನ್ಸ್ ಬಂತು. ಎಕ್ಸ್ ಬಾರ್ ಅನ್ನ ಕಂಡುಹಿಡಿಬೇಕು, ವೈ ಬಾರ್ ಅನ್ನ ಕಂಡುಹಿಡಿಬೇಕು. ಎಕ್ಸ್ ಬಾರ್ ವೈ ಬಾರ್ ಝಡ್, ಎಕ್ಸ್ ವೈ ಬಾರ್ ಎಕ್ಸ್ ಬಾರ್ ವೈ ಬಾರ್ ಝಡ್ ಪ್ಲಸ್ ಎಕ್ಸ್ ಪ್ಲಸ್ ವೈ ಬಾರ್. ಓಕೆ, ಇದು ಆರ್ ಮೇಲೆ ಯಾವ ರೀತಿ ನೀವು ಒಂದು ಎಕ್ಸ್ಪ್ರೆಷನ್ ಅನ್ನ ಕೊಟ್ಟು ಟ್ರುತ್ ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿ ಅಂತಂದ್ರೆ ಈ ರೀತಿ ಮಾಡಬೇಕು. 2 raised to n, that is the formula. Okay, 2 raised to n, where n is the number of variables in the expression. Here 3 variables are there. ನೋಡಿ ಇನ್ನೊಂದ್ಸಲ ಹೇಳ್ತಾನೆ, ಇಲ್ಲಿ 3 ಇದೆ, ಇಲ್ಲಿ 2 ಇದೆ ಅಂತ ಹೇಳಿ 2 ಅಂತ ಹೇಳಿ ಕನ್ಸಿಡರ್ ಮಾಡಬೇಡಿ. ಯಾವುದೇ ಎಕ್ಸ್ಪ್ರೆಷನ್ ಅಲ್ಲಿ ಯಾವುದೇ ಒಂದು ಟರ್ಮ್, ಈಗ ಸಪೋಸ್ ಇಲ್ಲಿ ಎಕ್ಸ್ ವೈ ಝಡ್ ಎ ಬರ್ಬೋದು. ಓಕೆ, ಆವಾಗ 1 2 3 4 ಟರ್ಮ್ ಇದ್ದದ್ದು ಬರ್ತದೆ. ಗೊತ್ತಾಯ್ತಾ? ಯು ಹ್ಯಾವ್ ಟು ಕನ್ಸಿಡರ್ ಆಸ್ n as 4 because here 3 term, here 4 term. So maximum term you have to consider in the your expression. ಕೊಟ್ಟಂತಹ ಬೂಲಿಯನ್ ಎಕ್ಸ್ಪ್ರೆಷನ್ ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಟರ್ಮ್ ಇರುತ್ತೋ ಅದನ್ನ ಕನ್ಸಿಡರ್ ಮಾಡಬೇಕೇ ವಿನಃ ಟೋಟಲಿ ಎಷ್ಟು ಇದಿದೆ ಅಂತ ಹೇಳಿ ಕಾಮನ್ ಇರೋ ಟರ್ಮ್ಸ್ ಅನ್ನ ಸರಿ ಕನ್ಸಿಡರ್ ಮಾಡಬಾರ್ದು. ಓಕೆ, ಆರ್ ಯು ಫಾಲೋ? Yes. Next, 3 marks ಗೆ ಬರ್ತಕ್ಕಂತ ಕ್ವಶನ್ ಇದು. ಪ್ರಿನ್ಸಿಪಲ್ಸ್ ಆಫ್ ಡ್ಯುಯಾಲಿಟಿ. Okay, ಡ್ಯುಯಾಲಿಟಿ, ವಾಟ್ ಯು ಮೀನ್ ಬೈ ಡ್ಯುಯಾಲಿಟಿ? ಓಕೆ, ಡ್ಯುಯಾಲಿಟಿ ಅಂತಂದ್ರೆ 2 ಮೋಡ್. ಇವು 2 ಮೋಡ್ ನಿಮ್ಗೆ ಗೊತ್ತಿದೆ. ಬೈನರಿ ಅಂತಂದ್ರೆ ದೇರ್ ಆರ್ 2 modes, ಐದರ್ ಟ್ರೂ ಆರ್ ಐದರ್ ಫಾಲ್ಸ್ ಅಲ್ವಾ? ಅದಕ್ಕಾಗಿ ಪ್ರಿನ್ಸಿಪಲ್ ಆಫ್ ಡ್ಯುಯಾಲಿಟಿ ಅಂತ ಹೇಳಿ ಬಂದಿದ್ದು. ಅದು ಏನು ಪ್ರಿನ್ಸಿಪಲ್ ಅಪ್ಪ, ಏನು ಹೇಳುತ್ತೆ ಅನ್ನೋದನ್ನ ನೋಡೋಣಂತೆ. If you want to find a dual of the given expression, ಬೂಲಿಯನ್ ಎಕ್ಸ್ಪ್ರೆಷನ್, ಒಂದು ಬೂಲಿಯನ್ ಎಕ್ಸ್ಪ್ರೆಷನ್ ಅನ್ನ ಕೊಟ್ಟುಕೊಂಡು ಅದರ ಡ್ಯುಯಲ್ ಎಕ್ಸ್ಪ್ರೆಷನ್ ಅನ್ನ ಕೇಳಿದ್ರೆ ಓಕೆ, ನೀವು ಏನ್ ಮಾಡಬೇಕು ಅಂತ ಹೇಳಿ ನೋಡಿ. ಫಸ್ಟ್ ಒನ್, ಚೇಂಜ್ ಆರ್ ಆಪರೇಷನ್ ಟು and operation. And operation. Okay, next ಎರಡನೇದು change and operation to or operation. Okay, next ಮೂರನೇದು change each 0 with 1 and 1 with 0. ಪ್ರತಿಯೊಂದು ಬೂಲಿಯನ್ ಎಕ್ಸ್ಪ್ರೆಷನ್ ಅಲ್ಲಿ ಓಕೆ ನೋಡಿ, ಆರ್ ಆಪರೇಷನ್ ಇದ್ದಾಗ ಅಂಡ್ ಹಾಕಬೇಕು, ಅಂಡ್ ಆಪರೇಷನ್ ಇದ್ದಾಗ ಆರ್ ಆಪರೇಷನ್ ಹಾಕಬೇಕು. ಡ್ಯುಯಲ್ ಕಂಡುಹಿಡಿಯೋದಿದ್ರೆ 1 ಇದ್ದದ್ದು 0 ಆಗಬೇಕು, 0 ಇದ್ದದ್ದು 1 ಆಗಬೇಕು. ಓಕೆ, change each 0 with 1 and 1 with 0. These three are the principles of duality. Principles of duality ಅಂತಂದ್ರೆ ಇದು. Okay, there are mainly 3 principles: change or operation to and operation, change and operation to or operation,
change each 0 with 1 and 1 with 0. Okay, these are three major principle of duality. ಇದು ಮೂರು ಪ್ರಿನ್ಸಿಪಲ್ ಆಫ್ ಡ್ಯುಯಾಲಿಟಿಯ ಮೇನ್ ತತ್ವ. ಹಾಗಾದ್ರೆ ಇದಕ್ಕೆ ಎಕ್ಸ್ಪ್ರೆಷನ್ ಅನ್ನ ಇದನ್ನ ಯಾವ ರೀತಿ ಕೊಡ್ತೀರಿ, ಏನು ಯಾವ ರೀತಿ ಬರೆಯೋದು ಅನ್ನೋದನ್ನ ನೋಡೋಣಂತೆ. ಓಕೆ, ಸೊ ನಾವು ಈಗ ಪಾಸ್ಟುಲೇಟ್ಸ್ ಅನ್ನ ತಗೊಳ್ಳೋಣಂತೆ. 0 plus 1 is equals to 1. This is the one postulate. ಹೌದಾ, ನಿಮ್ಗೆ ಗೊತ್ತಿದೆ. ಸೊ ಡ್ಯುಯಾಲಿಟಿ ಅಥವಾ ಡ್ಯುಯಲ್ ಎಕ್ಸ್ಪ್ರೆಷನ್ ಈಸ್ 0 ಇದ್ದಲ್ಲಿ 1 ಹಾಕಿ, 1 ಇದ್ದಲ್ಲಿ 0 ಹಾಕಿ, ಪ್ಲಸ್ ಇದ್ದಲ್ಲಿ ಆ್ಯಂಡ್ ಆಪರೇಷನ್ ಅನ್ನ ಹಾಕಿ, ಪ್ಲಸ್ ಇದ್ದಲ್ಲಿ ಆ್ಯಂಡ್ ಆಪರೇಷನ್ ಅನ್ನ ಹಾಕಿ. ದಿಸ್ ಈಸ್ ದಿ ಡ್ಯುಯಲ್. ಇದು ಡ್ಯುಯಲ್ ಎಕ್ಸ್ಪ್ರೆಷನ್ ಆಫ್ 0 plus 1 is equals to 1. Okay, so 1 into 0 is equals to 0. Okay, this is the dual expression. ಹಾಗೆ ಇನ್ನೊಂದಿದೆ, ಏನು, 1 plus 1 is equals to 1 ಅಂತ ಹೇಳಿ ತಗೊಳ್ಳುವ. ಓಕೆ, 1 plus 1 is equals to 1. Dual expression is, okay, 0 plus ಇದೆ into 0 is equals to 0. ಹೌದಾ, x plus x is equals to x. ಓಕೆ, ಇದು ಒಂದು ಎಕ್ಸ್ಪ್ರೆಷನ್. ಡ್ಯುಯಲ್ ಹೇಗೆ ಕಂಡುಹಿಡಿಯೋದು? ಡ್ಯುಯಲ್ ಎಕ್ಸ್ಪ್ರೆಷನ್ ಈಸ್ x into x is equals to x. X into x is equals to x. Okay, change or operation to and operation, change and operation to or operation, change each 0 with 1 and 1 with 0. 0 plus 1 is equals to 1. Dual expression is 1 into 0 is equals to 0. 1 plus 1 is equals to 1. ಇದು ಒಂದು ಬೂಲಿಯನ್ ಎಕ್ಸ್ಪ್ರೆಷನ್ ಕೊಟ್ಟಂತಹದ್ದು, ಪಾಸ್ಟುಲೇಟ್. ನಿಮಗೆ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೇನೆ. ಡ್ಯುಯಲ್ ಎಕ್ಸ್ಪ್ರೆಷನ್ ಈಸ್ 0 into 0 is equals to 0. Okay, dual of the expression. X plus x is equals to x. Dual expression is x into x is equals to x. ಇದು 3 ಮಾರ್ಕಿಗೆ ನಿಮಗೆ ಬರುತ್ತೆ. ಇದು 3 ಎಕ್ಸ್ಪ್ರೆಷನ್ ಅನ್ನು ಬರೆದು ಇದನ್ನ ಎಕ್ಸಾಂಪಲ್ ಆಗಿ ಕೊಡಬೇಕು. ಗೊತ್ತಾಯ್ತಾ? ಇದನ್ನ ಎಕ್ಸಾಂಪಲ್ ಆಗಿ ಕೊಡಬೇಕಾಗ್ತದೆ ನೀವು. ಸೊ ಟುಡೇ ನೀವು ಏನೇನು ಕಲ್ತ್ರಿ? ಬೂಲಿಯನ್ ಪಾಸ್ಟುಲೇಟ್ಸ್ ಆಧಾರದ ಮೇಲೆ ಹೌ ಟು ಕನ್ಸ್ಟ್ರಕ್ಟ್ ಅ ಟ್ರುತ್ ಟೇಬಲ್ ಫಾರ್ 2 ವೇರಿಯೇಬಲ್ಸ್, 3 ವೇರಿಯೇಬಲ್ಸ್, and principles of duality, and what are the examples. Okay, so I will conclude our today's class. In next class we will see the laws of Boolean algebra.